ಶ್ರೀಕೃಷ್ಣಾಯ ನಮಃ. ಈ ಮುಂದೆ ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 26ನೇ ಶ್ಲೋಕವನ್ನು ನಾವೀಗ ನೋಡೋಣ. ನಮ್ಮ ತಾಯಿಯವರ ಸಪ್ತಮ ಮಾಸಿಕ ಏನಿವತ್ತು ನಡೆದಿದೆ, ಅದಕ್ಕೆ ಪೂರಕವಾಗಿ ನಾವು ಮಾಡಬೇಕಾದಂಥ ಜ್ಞಾನಯಜ್ಞ, ದ್ರವ್ಯಯಜ್ಞ ಈಗಾಗಲೇ ನಡೆದಿದೆ. ಆ ಜ್ಞಾನಯಜ್ಞದ ಒಂದು ಭಾಗ ಇದು. ಅದನ್ನು ನಾವೀಗ ಮಾಡ್ತಾ ಇದ್ದೇವೆ. ಭಗವಂತನ ಮಹಿಮೆಯನ್ನು ಯಾರಿಗೆ ತಿಳ್ಕೊಳ್ಳಿಕ್ಕಾಗ್ತದೆ? ಅವನು ಮೂಲ ರೂಪದಲ್ಲಿ ನಾರಾಯಣ ರೂಪದಿಂದ ಇದ್ದಾಗಲಿ ಅಥವಾ ಈ ಜಗತ್ತಿನಲ್ಲಿ ಅವನು ಕೃಷ್ಣ ರಾಮಾದಿ ರೂಪದಿಂದ ಅವತಾರ ಮಾಡಿದಾಗಲಿ ಅವನ ಮಹಿಮೆಯನ್ನು ಯಾರಿಗಾರು ತಿಳ್ಕೊಳ್ಳಿಕ್ಕಾಗ್ತದೇನೋ? ಎಷ್ಟು ಕಷ್ಟಕರವಾದ ಆತನ ಮಹಿಮೆ ಅಂತ ಈ ಹಿಂದೆ ಬಂದಿದೆ. ಅಸ್ಯಾನುಭಾವಂ ಭಗವಾನ್ ವೇದ ಗುಹ್ಯತಂ ಶಿವ ದೇವರ್ಷಿ ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ. ಅವನ ಗೋಪ್ಯವಾದ ಮಹಿಮೆಯನ್ನು ನಮ್ಮಂಥವ್ರು ಏನು ತಿಳಿದೆವು? ಸ್ವಯಂ ಶಿವನಿಗೇನಾದರೂ ತಿಳಿದಿತ್ತು, ದೇವರ್ಷಿಯಾದಂಥ ನಾರದನಿಗೆ ತಿಳಿದಿತ್ತು, ಅಥವಾ ಇವ್ರು ಯಾರಿಗೂ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ತಿಳಿಯುವುದೇನಾದರೂ ಇದ್ದರೆ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಕರೆಸ್ಕೊಂಡಿರುವ ಮಹಾಸಿದ್ಧ ಪುರುಷನಾದಂಥ ಆ ಕಪಿಲ ರೂಪದ ಭಗವಂತನಿಗೆ ತಿಳಿಯಬೇಕೇ ಹೊರತು ಇನ್ಯಾರಿಗೂ ಕೂಡ ಅದು ತಿಳಿಯೋದಿಲ್ಲ ಅಂತ ಅದರ ತಾತ್ಪರ್ಯ. ಕಪಿಲ ಭಗವಾನಪಿ ಜಾನೀತೆ ಇತಿ ಏಕಾನ್ವಯ. ಗುಹ್ಯತಮಮಿತ್ಯಾಶಯೇನ ವೇದ ತಾತ್ಪರ್ಯ ವಿಷಯೀಭೂತಂ ಸಾಕ್ಷಾನ್ ಮುಖ್ಯತಃ ಏವ ಭಗವಾನ್ ಮತ್ತು ನಾರದಾದಿವತ್ ಉಪಚಾರೇಣ. ನಾರದಾದಿಗಳು ಭಗವಂತನ ಮಹಿಮೆಯನ್ನು ತಿಳಿದಿಲ್ಲ ಅಂತಲ್ಲ, ಅವರು ತಿಳಿದಿದ್ದಾರೆ. ಆದರೂ ಅವರು ತಿಳಿದಿದ್ದೆಷ್ಟು? ನಾರದಾದಿಗಳನ್ನು ಯಾರೋ ಒಬ್ಬರನ್ನ ಸರ್ವಜ್ಞರು ಅಂತ ನಾವು ಹೇಳಿದ್ರು, ಅವರ ಸರ್ವಜ್ಞತ್ವ, ಅವರ ತಿಳುವಳಿಕೆ ಅದೆಲ್ಲವೂ ಕೂಡ ಕೇವಲ ಔಪಚಾರಿಕವಾದ್ದು, ನಮಗದು ಗೊತ್ತಿರಬೇಕು. ಈ ವಿದುರನನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವಿಶೇಷತಃ ವಿದುರ ಸರ್ವವೇತ್ತ, ವಿದುರನನ್ನ ಸಂಜಯನನ್ನ ಸರ್ವಜ್ಞರು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿಸ್ತಾರೆ. ಸರ್ವಜ್ಞರು ಅಂದ್ರೆ ಏನರ್ಥ? ಅವರ ಸರ್ವಜ್ಞತ್ವವು ಒಂದು ಔಪಚಾರಿಕನೇ ಅಲ್ಲ, ಎಲ್ಲವನ್ನೂ ತಿಳಿದಿದ್ದ ವಿದುರ. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ತಿಳಿದಿದ್ದಾನೆ, ಹೌದು. ಆದರೆ ಅವನಿಗಿಂತ ಮೇಲಿನವರು ಸರ್ವಜ್ಞರ ಆದವರು ಇದ್ದಾರೆ, ಅವನಿಗಿಂತ ಕೆಳಗಿನವರು ಇದ್ದಾರೆ. ಆದ್ದರಿಂದ ಯಾರನ್ನಾದರೂ ಒಬ್ಬರು ಮಹಾಜ್ಞಾನಿ ಅಥವಾ ಸರ್ವಜ್ಞ ಅಂತ ಹೇಳಿದರೆ ಅದು ಕೇವಲ ಔಪಚಾರಿಕವಾಗಿರ್ತದಷ್ಟೇ. ಯಥಾಶಕ್ತಿ ಅಖಿಲಾನ್ ವೇದಾಯ ವಿಜ್ಞಾಯೋಪಾಸನಂ ಭವೇತ್. ನಮ್ಮ ಶಕ್ತಿಗನುಸಾರವಾಗಿ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಉಪಾಸನೆ ಮಾಡಬೇಕು. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ. ಸರ್ವವನ್ನೂ ತಿಳಿಯುವ ಸಾಧ್ಯತೆ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಚ್ಯತೆ. ಇನ್ನು ಉಳಿದವರಿಗೂ ಕೂಡ ಅವರವರ ಶಕ್ತಿಗನುಗುಣವಾಗಿ ಅಖಿಲ ಜ್ಞಪ್ತಿ ಅಷ್ಟೇ ಅಂತ ಮಹಾಭಾರತ ಅಂತ ಅನುವ್ಯಾಖ್ಯಾನ ಅದನ್ನು ವರ್ಣನೆ ಮಾಡ್ತದೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಪರಮಾತ್ಮನಿಗಿಂತಲೂ ಲಕ್ಷ್ಮಿಗಿಂತಲೂ ಕಡಿಮೆಯೇ ತಿಳಿದಿರೋದು. ಆದರೆ ಜೀವರಲ್ಲಿ ಅತಿ ಹೆಚ್ಚು ಸರ್ವಜ್ಞನಾದವನು ಮತ್ತು ಅತಿ ಹೆಚ್ಚು ಉಪಾಸನೆ ಮಾಡುವವನು ಆ ಭಗವಂತ ಅಂತ, ಆ ಚತುರ್ಮುಖ ಅಂತ ಅಷ್ಟೇ ಅದರ ತಾತ್ಪರ್ಯ. ಆದ್ದರಿಂದ ಈ ಶಿವನಿಗೆ ಗೊತ್ತು ಈ ಭಗವಂತನ ಮಹಿಮೆ, ನಾರದರಿಗೆ ಗೊತ್ತು ಅಂತ ಹೇಳಿದಾಗ ಅದೆಲ್ಲವೂ ಕೇವಲ ಔಪಚಾರಿಕ, ಪೂರ್ಣವಾಗಿ ಅವರಿಗೆ ಗೊತ್ತಿರೋದಿಲ್ಲ. ಪೂರ್ಣವಾಗಿ ಗೊತ್ತಿರುವುದು ಯಾರಿಗೆ? ಅದು ಕಪಿಲ ಋಷಿಗೆ ಮಾತ್ರ ಅಂತ ಅದರ ತಾತ್ಪರ್ಯ. ಈ ಕಪಿಲ ಋಷಿದೇ ಯಾಕೆ ಹೆಸರು ಹೇಳಿದರು ಅಂತ ಒಂದು ಜಿಜ್ಞಾಸೆ ನಮಗಿಲ್ಲಿ ಬರ್ತದೆ. ವೇದವ್ಯಾಸನ ಹೆಸರನ್ನು ಯಾಕೆ ಹೇಳಲಿಲ್ಲ? ಐತರೇಯ ರೂಪದ ಭಗವಂತನ ಹೆಸರನ್ನು ಯಾಕೆ ಹೇಳಲಿಲ್ಲ? ಭಗವಂತನದೇ ಅನೇಕ ರೂಪಗಳಿವೆ, ಹಯಗ್ರೀವ ರೂಪದ ಹೆಸರು ಯಾಕೆ ಹೇಳಲಿಲ್ಲ? ಕಪಿಲಂದೇ ಹೆಸರು ಯಾಕೆ ಹೇಳಿದರು ಅಂತ ಹೀಗೆಲ್ಲ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಯಾಕೆ ವೇದವ್ಯಾಸರು ಕಪಿಲಂದೇ ಹೇಳಿದರು? ಅದಕ್ಕೆ ಸ್ಪಷ್ಟವಾದ ಕಾರಣವನ್ನು ನಾವು ಊಹಿಸುವುದು ಸ್ವಲ್ಪ ಕಷ್ಟನೇ. ಆದರೂ ಕೂಡ ಹೀಗೆ ಊಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಕಪಿಲ ಋಷಿಯನ್ನು ಕೂಡ ಒಬ್ಬರು ಸಾಮಾನ್ಯ ಮಾನವ ಅಂತ ತಿಳ್ಕೊಂಡವರು ಅನೇಕ ಜನ ಇದ್ದಾರೆ. ಕಪಿಲ ಅನ್ನೋ ಹೆಸರಿನ ಮತ್ತೊಬ್ಬ ಋಷಿಯೂ ಕೂಡ ಇದ್ದಾನೆ. ಆಚಾರ್ಯರು ಕೂಡ ತಮ್ಮ ಸರ್ವಮೂಲದಲ್ಲಿ ಅದನ್ನು ಮಾಡ್ತಾರೆ.
ಭಗವಂತನ ಅವತಾರಕ್ಕಿಂತ ಭಿನ್ನನಾದ ಮತ್ತೊಬ್ಬ ಕಪಿಲ ಇದ್ದಾನೆ ಅಂತ. ಆದ್ದರಿಂದ ದೊಡ್ಡ ದೊಡ್ಡ ಋಷಿಗಳಿದ್ದಾರೆ. ಆ ದೊಡ್ಡ ದೊಡ್ಡ ಋಷಿಗಳಲ್ಲಿ ಈ ನಾರದ ಒಬ್ಬ ದೇವರ್ಷಿ, ಒಬ್ಬ ಋಷಿಯ ಗುಂಪಿನಲ್ಲಿ ನಾರದನ್ನು ಹೇಳಿದರು, ದೇವತೆಗಳ ಗುಂಪಿನಲ್ಲಿ ಶಿವನನ್ನು ಹೇಳಿದರು. ಶಿವನನ್ನೇ ಹೇಳಿದರು, ಆ ಚತುರ್ಮುಖ ಬ್ರಹ್ಮನನ್ನು ಹೇಳಲಿಲ್ಲ. ಹಾಗೆ ಯಾಕಂತನೂ ಪ್ರಶ್ನೆ ಬರ್ತದೆ. ಆದರೂ ಇಲ್ಲಿ ಆ ಭಗವಂತನ ಹರಿಯ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಶಿವನ ಸರ್ವೋತ್ತಮತ್ವವನ್ನು ಅಲ್ಲಗಳೆಯಲಿಕ್ಕಾಗಿ ಈ ರೀತಿಯಾಗಿ ಆ ಶಿವನ ಪ್ರಸ್ತಾವವನ್ನು ಮಾಡಿದ್ದಾರೆ ಅಂತ ತಿಳ್ಕೋಬಹುದು. ಶಿವ ಆ ಭಗವಂತನ ಮಹಿಮೆಯನ್ನು ಬಲ್ಲ, ಇನ್ಯಾರಿಗೂ ಕೂಡ ಅದು ಪೂರ್ಣವಾಗಿ ಅರ್ಥ ಆಗಿಲ್ಲ. ಚತುರ್ಮುಖ ಬ್ರಹ್ಮನಿಗೆ ಅದು ಗೊತ್ತು, ಇನ್ಯಾರಿಗೂ ಪೂರ್ಣವಾಗಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ಶಿವನ ಬಗ್ಗೆ ನಿರ್ದಿಷ್ಟವಾಗಿ ಏನನ್ನೂ ಹೇಳಿದಂತಾಗೋದಿಲ್ಲ. ಶಿವನು ಕೂಡ ಭಗವಂತನ ಮಹಿಮೆಯನ್ನು ಅರಿಯುವಂಥ ಒಬ್ಬ ದೇವತೆ ಮಾತ್ರ, ಆತ ಸರ್ವೋತ್ತಮ ಅಲ್ಲ ಅನ್ನೋದನ್ನು ತಿಳಿಸುವ ಉದ್ದೇಶ ಭಾಗವತಕ್ಕೆ ಇದ್ದಂತೆ ಕಾಣಿಸ್ತದೆ. ಅವನನ್ನು ಬಿಟ್ಟರೆ ನಡುವಿರುವಂಥವನು ಈ ಒಬ್ಬ ನಾರದ. ನಾರದ ಶಾಸ್ತ್ರಕ್ಕೆ ಅನುಗುಣವಾಗಿ ದೇವತೆಯೂ ಹೌದು, ಋಷಿಯೂ ಹೌದು. ಈ ದೇವ, ಋಷಿ, ಪಿತೃಪಾಹ, ನರಾಹ ಅಂತ ಮುಕ್ತಿಯೋಗ್ಯರಾದವರು 5 ವಿಧವಾಗಿರುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ. ದೇವತೆಗಳು ಅನ್ನುವ ಈ ಒಂದು ವರ್ಗ ಇದು 27-28 ಕಕ್ಷಾತಾರತಮ್ಯದವರೆಗೆ ಈ ಎಲ್ಲ ದೇವತೆಗಳನ್ನು ಕೂಡ ಅದು ಹೇಳ್ತದೆ. ಋಷಿಗಳು ಅಂತನ್ನುವುದು ಶತಕೋಟಿ ಋಷಿಗಳನ್ನು ವರ್ಣನೆ ಮಾಡ್ತದೆ. ಒಂದು 100ನ್ನು ಕಡಿಮೆ ಮಾಡಿದರೆ 100 ಕೋಟಿ ದೇವತೆಗಳು, 100 - 100 ಕೋಟಿ ದೇವತೆಗಳು ಋಷಿಗಳು ಅಂತ ಕರೆಸ್ಕೊಂಡಿದ್ದಾರೆ. ಅವರೆಲ್ಲ 28-29ನೇ ಕಕ್ಷಾದಲ್ಲಿ ಬರ್ತಾರೆ. ಅದಾದ ನಂತರ ಬರುವವರು ಪಿತೃಗಳು, ಅಂದರೆ ಈ ಚಿರಪಿತೃಗಳು, ಚಿರಲೋಕಲೋಕಾನಾಂ ಪಿತೃಣಾಂ ಆನಂದ ಅಂತ ಬ್ರಹ್ಮಾನಂದವಲ್ಲಿಯಲ್ಲಿ ಏನು ಬರ್ತದೆ ಆ ಪಿತೃದೇವತೆಗಳು. ಹೀಗೆ ದೇವ, ಋಷಿ, ಪಿತೃಗಳಾದರು. ಅದಾದ ನಂತರ ಬರುವಂಥವರು ಚಕ್ರವರ್ತಿಗಳು. ಅದಾದ ನಂತರ ಬರುವಂಥವರೇ ಮನುಷ್ಯರು. ಹೀಗೆ ಶಿವನನ್ನು ಅಲ್ಲಿ ಪರಿಗಣಿಸುವುದರ ಉದ್ದೇಶ ಒಂದು, ಶಿವನಿಗಿಂತ ಹಿರಿಯ ತತ್ವ ಈ ಹರನಿಗಿಂತ ಹರಿ ಮಿಗಿಲು ಅಂತ ತಿಳಿಸುವುದು ಒಂದು ಉದ್ದೇಶ ಆಗಿರ್ತದೆ. ನಾರದ ದೇವತೆಗಳಲ್ಲೇ ಸೇರ್ತಾನೆ. ಅವನೇನು 15-16 ಕಕ್ಷಾದಲ್ಲೇ ಬರುವಂಥ ದೇವತೆ. ಆದ್ದರಿಂದ ನಾರದ ದೇವತೆಯೇ, ಆದರೂ ನಾರದನ್ನೊಬ್ಬರನ್ನು ದೇವರ್ಷಿ ಅಂತ ಅನೇಕ ಜನ ಭಾವಿಸಿದ್ದಾರೆ. ಈ ಕಕ್ಷಾತಾರತಮ್ಯ ದೃಷ್ಟಿಯಿಂದ ಅವನು ದೇವತೆ ಹೌದಾದರೂ ಕೂಡ ಅವನು ಋಷಿಯೂ ಆಗ್ತಾನೆ. ಆದ್ದರಿಂದ ದೊಡ್ಡ ದೊಡ್ಡ ದೇವತೆಗಳು ಬಲ್ಲವರು, ಋಷಿಗಳು ಬಲ್ಲರು ಭಗವಂತನ ಮಹಿಮೆಯನ್ನು. ಮುಂದಿರುವಂಥದ್ದು ಕಪಿಲ ಅಂತ. ಈ ಚತುರ್ಮುಖ ಬ್ರಹ್ಮನನ್ನೂ ಮೀರಿದವನು, ಲಕ್ಷ್ಮೀದೇವಿಯನ್ನೂ ಮೀರಿದವನು, ಹಾಗೆ ಈ ಹಿಂದೆ ಬಂದಂಥ ಶಿವನನ್ನೂ ಮೀರಿಸಿದವನು ಆ ಕಪಿಲ ರೂಪದ ಭಗವಂತ. ಯಾರೋ ಒಬ್ಬ ಕಪಿಲ ರೂಪದ ವರ್ಣನೆ ಮಾಡಿದಾಗ ಒಬ್ಬ ಸಾಮಾನ್ಯ ಮಾನವ ಅಂತ ಅವತನ್ನು ತಿಳ್ಕೊಂಡು ಬಿಡಬೇಡಿ. ಸಾಮಾನ್ಯ ಮಾನವನಾದಂಥ ಕಪಿಲ ಮತ್ತೊಬ್ಬ ಬೇರೆಯವನಿದ್ದಾನೆ. ಇಲ್ಲಿ ವರ್ಣನೆ ಮಾಡ್ತಿರುವಂಥ ಕಪಿಲ ಏನಿದ್ದಾನೆ ಇವನು ಬೇರೆ, ಅವನು ಸ್ವಯಂ ಭಗವಂತನೇ ಅಂತ ತಿಳಿಸುವ ಉದ್ದೇಶ ಶಾಸ್ತ್ರಕಾರರಿಗೆ ಇದ್ದಿರಬೇಕು. ಇದೊಂದು ಊಹೆ ಮಾತ್ರ. ಅದಕ್ಕಾಗಿ ಭಗವಾನ್ ಕಪಿಲೋ ನೃಪ ದೇವರ್ಷಿ ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ. ಉಳಿದವರೆಲ್ಲ ಭಗವಂತನ ಮಹಿಮೆಯನ್ನು ಶಾಸ್ತ್ರಗಳ ಮೂಲಕ, ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ತಿಳ್ಕೊತಾರೆ. ಕೆಲವರು ಆ ಭಗವಂತನ ಮುಖದಿಂದಲೇ ಆ ಭಗವಂತನ ಮಹಿಮೆಯನ್ನು ತಿಳ್ಕೊತಾರೆ. ಆದರೆ ತನ್ನ ಮಹಿಮೆಯನ್ನು ತಾನೇ ಸಾಕ್ಷಾತ್ತಾಗಿ ತಿಳಿದವನು ಆ ಕಪಿಲ ರೂಪದ ಭಗವಂತ ಮಾತ್ರ. ಅವನಿಗೆ ಯಾರೂ ಶಾಸ್ತ್ರಾಧ್ಯಯನ ಮಾಡಿಸ್ಬೇಕಾಗಿಲ್ಲ, ಅಥವಾ ಮತ್ತಾರೂ ಆತನಿಗೆ ಅದನ್ನು ಉಪದೇಶಿಸಬೇಕಾಗಿಲ್ಲ ಕೂಡ. ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಅವನು ಅದನ್ನು ಬಲ್ಲ ಅಂತ ಅದರ ತಾತ್ಪರ್ಯ. ಅನುಭಾವ ಅಂದರೆ ಪ್ರಭಾವ ಅಂತ ಅರ್ಥ ಶ್ರೀಧರರ ವ್ಯಾಖ್ಯಾನದಲ್ಲಿ. ಇದರಲ್ಲಿ ಅನುಭಾವ ಅಂದರೆ ಮಹಾತ್ಮ್ಯ ಅಂತ ಅದರ ಅರ್ಥ. ಭಗವಾನ್ ಶಿವ ಅಂತ ಬಂದಿದೆ. ಅಸ್ಯಾನುಭಾವಂ ಭಗವಾನ್ ವೇದ ಗುಹ್ಯತಮಂ ಶಿವ. ಭಗವಾನ್ ಶಿವ ಅಂತಂದರೆ ಭಗವಾನ್ ಅನ್ನೋ ಮಾತಿಗೆ
ಉತ್ಪತ್ತಿ ಪ್ರಳಯಾದ್ಯಭಿಜ್ಞ ಶಿವ ವೇದ ವೇದ. ಉತ್ಪತ್ತಿ ಮತ್ತು ಸ್ಥಿತಿ ಮತ್ತು ಪ್ರಳಯ ಇತ್ಯಾದಿಗಳನ್ನು ಸರಿಯಾಗಿ ಬಲ್ಲಂತಹ ಜ್ಞಾನಿಯಾದ ಶಿವನೇ ಈ ಭಗವಂತನ ಮಹಿಮೆಯನ್ನು ಬಲ್ಲರ. ಇನ್ಯಾರಿಗೂ ಕೂಡ ಅದು ಗೊತ್ತಿಲ್ಲ ಅಂತ ಅದರ ತಾತ್ಪರ್ಯ. ಇದು ವೀರರಾಘವರು ನಮಗಲ್ಲಿ ಹೇಳುವಂಥ ಅರ್ಥ. ರಾಧಾಕೃಷ್ಣರು ಹೆಚ್ಚಿನ ಅರ್ಥವನ್ನೇನು ವಿಶೇಷವಾದನೇನು ಬರೆದಿಲ್ಲ. ಇನ್ನು ವಿಜಯಧ್ವಜರು ಯಾದವಾರರು ಏನು ಹೇಳ್ತಾರೆ ಅಂತನ್ನೋದು ನಾವೀಗಾಗಲೇ ನೋಡಿದ್ದೇವೆ. ನಾರದಾದಿವತ್ ಉಪಚಾರೇಣ. ಭಗವಂತನಿಗಿರುವ ಸರ್ವಜ್ಞತ್ವ ಅದು ಸೀಮಿತವಾದ ಸರ್ವಜ್ಞತ್ವ ಅಲ್ಲ. ನಾರದಾದಿಗಳಲ್ಲಿ, ಶಿವಾದಿಗಳಲ್ಲಿ, ಚತುರ್ಮುಖ ಬ್ರಹ್ಮನಲ್ಲಿ ಇರುವಂಥ ಸರ್ವಜ್ಞತ್ವ ಹೇಗೆ ಸೀಮಿತವೋ ಹಾಗೆ ಸೀಮಿತವಾದ್ದು ಭಗವಂತನಲ್ಲಿರುವ ಸರ್ವಜ್ಞತ್ವ ಅಲ್ಲ, ಅದು ಪೂರ್ಣವಾದ ಸರ್ವಜ್ಞತ್ವವೇ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಎಮ್ಮನ್ಯಸೆ ಮಾತುರೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ ಅಕರೋ ಸಚಿವಂ ದೂತ ಸೌಹೃದಾದತ ಸಾರಥಿಂ. ಈ ಭಗವಂತನನ್ನ, ಈ ಕೃಷ್ಣನನ್ನ ನೀನು ಏನಂತ ತಿಳಿದಿದ್ದೆ? ನಿನ್ನ ಸೋದರ ಮಾವನ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಮಿತ್ರ ಅಂತ ತಿಳ್ಕೊಂಡಿದ್ದೆ. ಅವನನ್ನ ಪ್ರೀತಿಯಿಂದ ನಿನ್ನ ತಮ್ಮನ ಸಾರಥಿಯನ್ನಾಗಿ ಕೂಡ ನೀನು ಮಾಡಿಬಿಟ್ಟೆ. ಅಂಥವನ ಮಹಿಮೆಯನ್ನು ನೀನೇನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ? ಸ್ವಲ್ಪ ಸ್ವಲ್ಪ ಏನಾದರೂ ಗೊತ್ತಿದ್ರೆ ಉಳಿದವರಿಗೆ ಗೊತ್ತಿರಬೇಕಷ್ಟೆ. ಶಿವನಿಗೆ ಗೊತ್ತಿದ್ದೀತು, ನಾರದನಿಗೆ ಒಂದಿಷ್ಟು ಗೊತ್ತಿದ್ದೀತು, ಪೂರ್ಣವಾಗಿ ಗೊತ್ತಿಲ್ಲ. ಪ್ರಿಯ ಅಂದರೆ ಪ್ರೀತಿಗೆ ವಿಷಯ, ಮಿತ್ರ ಅಂದರೆ ಸ್ವತುಲ್ಯ, ತನಗೆ ಸಮಾನನಾದವನು, ಸುಹೃತ್ತಮ ಅಂದರೆ ಮಹೋಪಕಾರಕ. ಇವೆಲ್ಲ ವೀರರಾಘವರು ಹೇಳುವಂಥ ಅರ್ಥಗಳು. ಇಂಥ ಭಗವಂತನ ಮಹಿಮೆಯನ್ನು ನಾರದರು ಬಲ್ಲರು ಅಥವಾ ಸ್ವಯಂ ಶಿವನೇ ಬಲ್ಲ. ಪೂರ್ಣವಾಗಿ ಇನ್ಯಾರಿಗೂ ಕೂಡ ಅದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಪ್ರಿಯ ಅಂದರೆ ಪ್ರೀತಿ ವಿಷಯ, ಮಿತ್ರ ಅಂದರೆ ಪ್ರೀತಿಕರ್ತ, ನಮಗೆ ಪ್ರಿಯವಾಗುವಂತೆ ನಡ್ಕೊಳ್ಳುವವನು ಪ್ರಿಯ. ಸುಹೃತ್ತಮ ಅಂದರೆ ಉಪಕಾರಾನ್ ಅನಪೇಕ್ಷೆ ಉಪಕಾರಕಂಚ. ಸುಹೃತ್ತಮ ಅನ್ನೋ ಶಬ್ದಕ್ಕೆ ನನಗೆ ಇದರಿಂದ ಏನಾದರೂ ಪ್ರತ್ಯುಪಕಾರ ಮಾಡಲಿ ಈ ವ್ಯಕ್ತಿ ಅನ್ನುವ ನಿರೀಕ್ಷೆ ಇಲ್ಲದೇನೆ ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ಯಾರು ಉಪಕಾರ ಮಾಡ್ತಿರ್ತಾರೆ ಅವನನ್ನು ಸುಹೃತ್ತಮ ಅಂತ ಹೀಗೆ ವರ್ಣಿಸ್ತಾರೆ. ಇದಿಷ್ಟು ಉಳಿದ ವ್ಯಾಖ್ಯಾನಕಾರರು ಹೇಳಿದಂಥ ಅರ್ಥಗಳು. ಇನ್ನು ಮುಂದೆ ಇದಕ್ಕೆ ವಿಜಯಧ್ವಜರು ಏನು ಅರ್ಥ ಹೇಳ್ತಾರೆ, ವೀರರಾಘವರು ಏನು ಅರ್ಥ ಹೇಳ್ತಾರೆ ಅಂತನ್ನೋದನ್ನು ಗಮನಿಸೋಣ. ಪ್ರಿಯಂ ಬಂಧುಂ ಮಿತ್ರಂ ಸಂಕಟೇಶು ಮಿತ್ವಾ ಜ್ಞಾತ್ವಾ ರಕ್ಷಿತಾರಂ. ಮಿತ್ರ ಅಂದರೆ ಆಚಾರ್ಯರು ಸರ್ವಮೂಲದಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಮಿನೋತಿ ತ್ರಾಯತೆ ಚೇತ ತನ್ಮಿತ್ರಮಭಿಧೀಯತೆ ತಸ್ಮಾದ್ಯೋಯಂ ವಿಜಾನಾತೆ ತನ್ಮಿತ್ರಂ ತಸ್ಯ ನಾನ್ಯಥ. ಮೀ ತ್ರ ಎಂಬಲ್ಲಿ ಮೀ ಅಂತ ಒಂದು ಅಕ್ಷರ, ತ್ರ ಅಂತ ಮತ್ತೊಂದು ಅಕ್ಷರ, ಇವಿಷ್ಟಿವೆ. ಮಿನೋತಿ ಅಂದರೆ ತಿಳಿತಾನೆ, ತನ್ನ ಸ್ನೇಹಿತನ ಪರಿಸ್ಥಿತಿಯನ್ನು ತಿಳ್ಕೊತಾನೆ, ಅವನ್ನ ಅರ್ಥ ಮಾಡ್ಕೋತಾನೆ. ತ್ರಾಯತೆ ಅವನನ್ನ ಸಂದರ್ಭ ಬಂದರೆ ರಕ್ಷಿಸ್ತಾನೆ. ಹೀಗೆ ಆ ಕಾರಣದಿಂದ ಅವನನ್ನು ಮೀ ತ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸುಹೃತ್ತಮ ಅಂದರೆ ಅತಿಶಯೇನ ಸುಹೃದಂ, ಪರಮೋಪಕಾರಕ ಅಂತ ಅವರು ಈಗಾಗಲೇ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಮಿತ್ರಂ ಅಂದರೆ ಸಖಾಯಂ, ಸುಹೃತ್ತಮಂ ಅನಿಮಿತ್ತೋಪಕಾರಕಂ ಅಂತ ನಾವೀಗಾಗಲೇ ವೀರರಾಘವರ ಶ್ರೀಧರರ ವ್ಯಾಖ್ಯಾನಗಳನ್ನೆಲ್ಲ ನೋಡಿದ್ವಲ್ಲ. ಆ ಥರ ಸುಹೃತ್ತಮ ಅಂದರೆ ಯಾವುದೇ ನಿಮಿತ್ತವಿಲ್ಲದೆ, ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದೇನೆ ಉಪಕಾರ ಮಾಡುವವನಿಗೆ ಸುಹೃತ್ತಮ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಂಥವನನ್ನು ನೀನು ನಿನ್ನ ಮಂತ್ರಿಯನ್ನಾಗಿ ಮಾಡಿಕೊಂಡು ನಿನ್ನ ಪರವಾಗಿ ಅವನು ದೂತನಾಗಿ ಹಸ್ತಿನಾವತಿಗೆ ಹೋದ, ನಿನ್ನ ತಮ್ಮನಿಗೆ ಸಾರಥಿಯಾದ. ಇವನ ಮಹಿಮೆಯನ್ನು ನೀವೇನು ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ? ಏನಾದರೂ ತಿಳಿದಿದ್ದರೆ ಭಗವಂತನಾದ ಶಿವ ಇತ್ಯಾದಿಗಳು ತಿಳಿಯಬೇಕೇ ಹೊರತು ನಿನಗದು ಏನು ತಿಳಿದೀತು ಅಂತ ಆ ಭಗವಂತನ ಮಹಿಮೆಯನ್ನು ಭೀಷ್ಮರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ 27ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತು ನಾವು ಮಾಡಿದಂಥ ಸಪ್ತಮ ಮಾಸಿಕ ರೂಪವಾದ ಶ್ರಾದ್ದ ರೂಪವಾದ ದ್ರವ್ಯಯಜ್ಞದಿಂದ ಹಾಗೆ ಜ್ಞಾನಯಜ್ಞದಿಂದ
ಭಗವಂತನಾದಂಥ ಜನಾರ್ದನ ರೂಪದ ಭಗವಂತ ಪ್ರೀತನಾಗಿ ನಮ್ಮ ತಾಯಿಯವರಿಗೆ ಎಲ್ಲ ರೀತಿಯಾದಂಥ ಸದ್ಗತಿಯನ್ನು ಕೂಡ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಈ ಭಾಗವನ್ನು ಸಮಾಪ್ತ ಮಾಡ್ತಾ ಇದ್ದೇವೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.